ಕುಂದಿರಿ ಒಂದಿಟ್ಟು ಒಳಗದಾರ ಕರ್ಕೊಂಬರ್ತೀನತ್. ಬರ್ಲಿ ಬರ್ಲಿ ಹೇಳ್ರಿ ಸಕಾಸ್ ಬರ್ಲಿ. ನಿಂಗವಕ್ಕ ಎಲ್ಲದ್ಯಾ? ಹುಡುಗಿನ ಕರ್ಕೊಂಬಾ, ಬಂದಾರ ನೋಡಿ ಬೀಗರು. ಬಂದ್ರೇನೆ ಒಳಗೆ ಅವಲಕ್ಕಿ ಒಗ್ಗರಣೆ ಹಾಕತ್ತಿದ್ನವ. ಏನು ತಪ್ಪು ತಿಳ್ಕೊಬೇಡ, ಮೊದಲು ಬಂದ ಬಾಗಿಲು ನಿಂದಿರ್ಬೇಕಾಗಿತ್ತು ನಾನು. ಏನು ತಪ್ಪು ತಿಳ್ಕೊಬೇಡವಾ. ಬರ್ರಿ ಆರಾಮದಿರಿ, ಆರಾಮದಿಂದ ಬಂದ್ರಲ್ರಿ. ಇರಲಿ ತಗೋರಿ, ಆಗೋದೆ. ಏನು ಗಡ್ಬಡಿ ಮಾಡಬೇಡ್ರಿ, ಸಕಾಸ್ ಆರಾಮ ಮಾಡಿರಿ. ಯಾರೂ ಇರಲಿಲ್ಲವ, ಬಂದು ಒಳಗೆ ನೋಡಿದೆ ಒಬ್ಬರು ಕಾಣಲಿಲ್ಲ. ಅದ್ರ ಸಂಬಂಧ ಮತ್ತೆ ಒದರಿದೆ ನೋಡಿ ನೀನು. ಜಲ್ದಿ ಜಲ್ದಿ ಹುಡುಗಿನ ಕರ್ಕೊಂಬಾ. ಮತ್ತು ಅವ್ರು ಇನ್ನೊಂದು ಕಡೆ ಕನ್ಯೆ ನೋಡಕ್ಕೆ ಹೋಗೋದೈತಿ. ಅದಕ್ಕೆ ಹುಡುಗಂದು ಸೂಟಿ ಐತಿ. ಹಾಗಾಗಿ ಸೂಟಿ ಇದ್ದಾಗ ಎಲ್ಲ ಕಡೆ ಒಂದು 4-5 ಇಟ್ಟಿರ್ತಾರೆ ಅವ್ರು ನೋಡಿ. ಹಾಗಾಗಿ ಎಲ್ಲ ಕಡೆ ಅಡ್ಡಾಡಿ ಬಂದುಬಿಡ್ತಾರೆ. ದಿನ ಒಂದೊಂದು ಎಲ್ಲಿ ಸೂಟಿ ಕೊಡ್ತಾರೆ ಆಫೀಸ್ನಾಗ್ರೆ ಅವ್ರಿಗೆ. ಅದ್ರ ಸಂಬಂಧ ಆಯ್ತು ಕರ್ಕೊಂಬರ್ತೀನಿ. ಎಲ್ಲಿ ನಿನ್ನ ಮಗ ಸಸಿ ಕಾಣಲಿಗ್ಯಾರಲ್ಲ? ಒಳಗದಾವ ಸಸಿ, ಮಗಳನ್ನ ರೆಡಿ ಮಾಡಕತ್ತಾಳ. ಮತ್ತು ಮಗ ಏನೋ ಆಫೀಸಾಗ ಅರ್ಜೆಂಟ್ ಕೆಲಸ ಐತೆ ಹೋದ. ಹೌದನ? ಅನ್ನಾರ್ರಿ ಅದಾರಿಲ್ಲ ಮನ್ಯಾಗ? ಹ್ಞೂ ಅದಾರವ. ಅಲ್ಲಿ ಹೊರಗೆ ಒಂದಿಟ್ಟು ಕೆಲಸ ಐತೆ ಹೋಗ್ಯಾರ. ಬರ್ತೀನಿ ಅಂದಾರ, ಒಂದು 5 ನಿಮಿಷ ಐತೆ ಕೆಲಸ, ಹೋಗಿ ಬರ್ತೀನಿ ಅಂತಂದು ಅಲ್ಲಿ ಪಂಚಾಯತ್ ಕಡೆ ಹೋಗ್ಯಾರ. ಆಯ್ತಾ, ಹುಡುಗಿನ ಕರ್ಕೊಂಬರ್ರಿ ಹಂಗಾದ್ರೆ. ಪದ್ಮಾ ಕರ್ಕೊಂಬಾರವ. ಹಿಂಗೆ ಅಕ್ಕ ಇವರೇ ನೋಡಿ. ಹುಡುಗನ ಹೆಸರು ಪ್ರಶಾಂತ, ಹುಡುಗನ ತಾಯಿ ಅವ್ರ ಹೆಸರು ಶೋಭಾ. ಅವ್ರದ್ದು ತಂದಿದ್ದು ಏನೋ ಕೆಲಸ ಇತ್ತಂದು ಬಂದಿಲ್ಲ, ಹಾಗಾಗಿ ಇವರೇ ಬಂದಾರ. ಮತ್ತು ಹುಡುಗಂದು ಚಲೋ ನೌಕರಿ ಐತಿ, ಇಂಜಿನಿಯರ್ ಅದಾನ, ಬಾಂಬೆದಾಗ ಇರ್ತಾನೆ. ಮತ್ತು ಸ್ವಂತ ಮನೆ ಐತಿ, ನೌಕರಿ ಆಸ್ತಿ ಗೀಸ್ತಿ ಎಲ್ಲ ಚಲೋ ಐತಿ ನೋಡಿರಿ. ಮತ್ತು ಕೇಳ್ಕೊರಿ ಮಾಡಿರಿ, ಚಲೋ ಐತಿ. ಹೌದನ? ಮತ್ತು ಹುಡುಗಂಗೆ ಯಾರು ಅಕ್ಕಂಗ್ಯಾರು ಅಂತಂಬ್ರು ಎಷ್ಟು ಮಂದಿ ನೋಡುವ? ಹುಡುಗನಿಗೆ ಅಕ್ಕಂಗ್ಯಾರು ಅಂತಂಬ್ರು ಯಾರೂ ಇಲ್ಲ. ಒಬ್ಬನೇ ಹುಡುಗ, ಒಬ್ಬನೇ ಮಗ. ಆಸ್ತಿ ರಗಡಿ ಈಡು ಆಸ್ತಿ ಐತಿ, ಸ್ವಂತ ಮನೆ ಐತಿ, ದೊಡ್ಡ ನೌಕರಿ ಐತಿ. ನಿನ್ನ ಮಗಳನ್ನ ಕೊಟ್ರೆ ರಾಣಿಗತೆ ಇರ್ತಾಳೆ ನೋಡು. ಆಕಿಂದೆ ಕೈ ಆಕಿಂದೆ ಬಾಯಿ. ಏನು ಯೋಚನೆ ಮಾಡಿರಿ. ನಮ್ಮ ಮನೆಯವ್ರು ಬಂದಿಂದ ಯೋಚನೆ ಮಾಡ್ತೀವಿ ನೋಡೋಣ ಮೊದಲ. ಹಂಗಾದ್ರೆ ಹುಡುಗಿನ ಕರ್ಕೊಂಬ ಹೋಗವ. ಪದ್ಮ ಹೋಗುವ. ಪ್ರಶಾಂತ ಈಕಿನ ನೋಡಪ್ಪ ಹುಡುಗಿ ನೋಡಿ. ಸ್ವಾತಿ ಅತ್ತಿಕಿನ ಹೆಸರು. ಸೆಕೆಂಡ್ ಇಯರ್ ಮುಗ್ದೈತಿ. ಹೌದನು? ಬೇಷಿದಾಡ್ರಿ ಹುಡುಗಿ. ಮತ್ತಿನ್ನು ಮುಂದೆ ಹೋಗಲ್ಲನ್ರಿ? ಸೆಕೆಂಡ್ ಇಯರ್ ಅಟ್ಟ ಮುಗ್ದೈತಿ ಮುಂದ್ರಿ? ಇಲ್ರಿ, ಸೆಕೆಂಡ್ ಇಯರ್ ಮುಗಿಸಿ ಬಿಟ್ಟಾಳ್ರಿ. ಡಿಗ್ರಿಗೆ ಹೊಂಟಿದ್ಲು, ಅರ್ಧಂಬರ್ಧ ಆಯ್ತು ಅದು. ಹಾಗಾಗಿ ಬಿಟ್ಟಾಳ್ರಿ. ಮುಗಿದು ಭಾಳ ದಿನ ಏನಾಗಿಲ್ರಿ. ಹೌದನ? ನಿನಗೇನು ಮತ್ತೆ ಮುಂದೆ ಕಲಿದೆ ಇದು ಇಷ್ಟ ಐತೇನೋ? ಮತ್ತೇನು ಬಿಡೋದೈತೆ ಹೆಂಗೆ ನಿನಗೆ? ಮತ್ತೆ ಇಲ್ರಿ, ನನಗೇನು ಕಲಿ ಮನಸ್ಸಿಲ್ರಿ ಮುಂದೆ. ನನಗೆ ಬರೀ ಮನ್ಯಾಗ ಮಾಡ್ಕೊಂಡು ಹೋದ್ರೆ ನನಗೆ ಅದೇ ಇಷ್ಟ ಐತಿ. ನನಗೆ ಮುಂದೆ ಕಲಿದು ಇಷ್ಟ ಇಲ್ಲ. ಹೌದನ? ಚಲೋ ಆಯ್ತು ಬಿಡು. ನಮಗೂ ಮನ್ಯಾಗ ಮಾಡ್ಕೊಂಡು ಹೋಗೋಕ್ಕೆ ಬೇಕಾಗಿತ್ತು. ಆಯ್ತು ಚಲೋ ಆಯ್ತು. ನೋಡಪ್ಪ ಪ್ರಶಾಂತ, ನೋಡಿ ಹೆಂಗೆ ಅನಿಸ್ತು ನಿನಗೆ? ನೋಡುವ, ಇಲ್ಲಿ ಕೂತಾನಲ್ಲ ಇವನೇ ನನ್ನ ಮಗ. ನೀನು ನೋಡಕ್ಕೆ ಬಂದಿರೋ ಹುಡುಗ ಇವನೇ ಪ್ರಶಾಂತ್. ಇವನ ಹೆಸರು. ಇವ ಇಂಜಿನಿಯರ್ ಅದಾನ. ಇರೋದು ಬಾಂಬೆದಾಗೆ ಇರ್ತೀವಿ. ನೋಡವ್ರು ಅಂಚಕ್ಕರ್ ಎಲ್ಲರೂ ಹೇಳ್ಯಾರ ನಿಮಗೆ. ಎಲ್ಲ ನಮ್ಮ ಮನೆ ಏನು ಡೀಟೇಲ್ಸ್ ಎಲ್ಲ ನಿಮಗೆ ಕೊಟ್ಟಾರ ಅನಿಸ್ತೈತಿ. ಕೇಳ್ಕೊರಿ. ಮತ್ತು ನಿಮಗೆ ಹಂಗೆ ಏನರ ಇದು ಇತ್ತು ಮಾಡ್ತು ಅಂದರೆ ಕೇಳ್ಕೊರಿ. ಎಲ್ಲ ಅವ್ರ ಮುಂದೆ ಹೇಳೈತಿ. ಹೇಳ್ಯಾರ ಬಿಡ್ರಿ ಎಲ್ಲ. ಅವ್ರೇನು ಮಂಜಕ್ಕರ್ ಏನು ಮುಚ್ಚಿಟ್ಕೊಂಡಿಲ್ಲ, ಎಲ್ಲ ಹೇಳ್ಯಾರ. ಈಗ ನಮ್ಮ ಮನೆಯವ್ರು ಒಂದಿಟ್ಟು ಬರ್ಲಿಂದ್ರಿ, ಒಂದಿಟ್ಟು ಬಂದಿಂದ ಅವ್ರಿಟ್ಟು ಒಂದಿಟ್ಟು ಮಾತಾಡ್ತಾರೆ. ನಾವು ಬರೀ ಹೆಣ್ಮಕ್ಳು ಅಲ್ರಿ, ನಮಗೂ ಅಟ್ಟೇನು ಅಷ್ಟು ಇದು ಹೆಣ್ಣ ಗಂಡು ವ್ಯವಹಾರದಾಗ ಅಷ್ಟು ಗೊತ್ತಾಗಲ್ರಿ. ಹಂಗಾಗಿ ಬರ್ಲಿರಿ. ಬಾರ್ಪ ಸಿನಪ್ಪನ, ನಿನ್ನ ದಾರಿನೇ ಕಾಯಕತ್ತಿದ್ದೆ ನೋಡು. ಗಂಡಿನ ಕಡೆಯವ್ರು ಬಂದಾರ, ನೀ ಹೊರಗೆ ಹೋಗ್ಯಪ್ಪ. ಇಲ್ಲ, ಹಂಗೆ ಒಂದಿಟ್ಟು ಅರ್ಜೆಂಟ್ ಕೆಲಸ ಬತ್ತು ಹೋಗಿದ್ನ. ಆರಾಮದಿರಿ? ದಾರಿಗೆ ಏನು ತೊಂದರೆ ಆಗಲಿಲ್ಲ ಅಲ್ರಿ ಬರೋ ಮುಂದೆ? ಇಲ್ಲರಿ, ಏನು ತೊಂದರೆ ಆಗಲಿಲ್ಲ. ಮನೆ ಇದ್ದಿದ್ದು ಕೆಲಸ ಇರುವಲ್ರಿ, ನಾವೇನು ತಪ್ಪು ತಿಳ್ಕೊಂಡಿಲ್ಲ ರೀ. ನೋಡ್ಪ ಸಿನಪ್ಪನ, ಈ ಹುಡುಗನ ತಾಯಿ ಹುಡುಗ ಪ್ರಶಾಂತ್, ಹುಡುಗನ ಹೆಸರು. ಇವ್ರ ಹೆಸರು ಶೋಭಾ, ತಾಯಿ ಹೆಸರು. ನೋಡಿರಿ, ಯೋಚನೆ ಮಾಡಿರಿ. ಮತ್ತು ಬಾಂಬೆದಾಗ ಇರ್ತಾನೆ, ಇಂಜಿನಿಯರ್ ಅದಾನ, ಹೊಲ ಅದಾವು, ಮನೆ ಅದಾವು, ಚಲೋ ಐತೆ ಮಂತಾನ ನೋಡಿರಿ. ಹೌದನ್ರಿ? ಇರೋದು ನಿಮ್ದು ತಳದೂರು ಬಾಂಬೆನೇ ಏನ್ರಿ? ಮತ್ತೇನು ಈ ಕಡೆ ಏನು ಕೆಲಸದ ಮೇಲೆ ಹೋಗಿರಿ, ಏನು ಇರೋದೇ ಅಲ್ಲಿ ಇರ್ತೀರ? ತಳದೂರು ಅಂತೇನಿಲ್ರಿ, ತಳದೂರು ಈ ಕಡೆ ಐತೆ ನಮ್ದು ಊರ. ಆದರೆ ನಾವು ಅಲ್ಲಿ ಯಾರೂ ಇಲ್ಲರಿ. ಯಾಕಂದ್ರೆ ನಾವು ಮದುವೆ ಆದಾಗ ಹೋದಾಗಿನಿಂದು ನಮ್ಮ ಯಜಮಾನ್ರು ಅಲ್ಲೇ ಕೆಲಸ ಮಾಡ್ತಿದ್ದರು. ಹಾಗಾಗಿ ಅಲ್ಲೇ ಇದ್ದಿದ್ದರಿಂದ ಅಲ್ಲೇ ಸಾಲಿನೂ ಇವ್ರದ್ದು ಮುಗ್ದೈತಿ. ಸಾಲಿ ಸಮುದಾಯ ಎಲ್ಲ ಅಲ್ಲೇ ಮುಗ್ದೈತೆ ಅವ್ರು. ಈಗ ಮಗನೂ ಅಲ್ಲೇ ನೌಕರಿ ಮಾಡಕತ್ತಾನ. ಭಾಳ ವರ್ಷ ಐತ್ರಿ ನಾವು ಅಲ್ಲೇ ಇದ್ದು. ಹಾಗಾಗಿ ನಮಗೆ ಅಲ್ಲೇ ರೂಢಿ ಆಗಿಬಿಟ್ಟೈತ್ರಿ. ಅದೇ ಸ್ವಂತ ಊರು ಅನ್ನಂಗೆ ಆಗಿಬಿಟ್ಟೈತಿ. ನಾವು ಇರೋದು ಅಲ್ಲೇ ಇರ್ತೀವಿ ರೀ. ಮನೆಯೂ ಎಲ್ಲ ಅಲ್ಲೇ ಅದಾವು, ಹೊಲನೂ ಎಲ್ಲ ಅಲ್ಲೇ ಅದಾವೆ. ನಮ್ಮ ಹೊಲ ಒಂದಿಷ್ಟು ಅಲ್ಲಿ ತೊಗೊಂಡಿವಿ, ಈ ಕಡೆ ಒಂದಿಷ್ಟು ಅದಾವು. ಈ ಕಡೆ ಮಾಡಕ್ಕೆ ಕೊಟ್ಟೇವ್ರಿ ಹೊಲ. ನಾವೇನು ಬರೋದು ಹೋಗೋದು ಆಗೋದಿಲ್ಲ, ನಮ್ಗೆ ದೂರ ಊರ. ಹಂಗಾಗಿ ಯಾವಾಗಲೇ ಬಂದಾಗ ಒಂದಿಟ್ಟು ನೋಡ್ಕೊಂಡು ಹೋಗಿರ್ತೀವಿ. ಆದರೆ ನಾವು ಇರೋದು ಕಾಯಂ ಅಲ್ಲೇ ಇರ್ತೀವಿ ಬಾಂಬೆದಾಗ. ಹೌದನ್ರಿ? ಆಯ್ತಲ್ರಿ. ಈಗ ಎಷ್ಟು ಅಂತಂಬ್ರಿ, ಎಷ್ಟು ಮಂದಿರಿ ಇವ್ರು? ನೋಡ್ರಿ, ಅಂತಂಬ್ರು ಯಾರು ಏನಿಲ್ರಿ. ಒಬ್ಬನೇ ಮಗ ರೀ, ಅಕ್ಕ ತಂಗಿಯರಿಲ್ಲ, ಅಂತಂಬ್ರಿಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲ. ಇರೋ ಒಬ್ಬ ಮಗ ರೀ, ಎಲ್ಲ ಮುಂದೆ ನೋಡ್ರಿ. ನಾಳೆ ಏನು ಅಕ್ಕ ತಂಗಿಯರದಾರಪ್ಪ, ಅಂತಂಬ್ರದಾರ, ಆಸ್ತಿ ಡಿವೈಡ್ ಆಕೈತಿ, ಹಿಂಗೆ ಏನೂ ಇಲ್ಲ ನೋಡ್ರಿ. ನಾಳೆ ನಿಮ್ಮ ಮಗಳನ್ನ ಕೊಟ್ರಿ ಅಂದ್ರೆ ಆರಾಮ ಅಕ್ಕಿಂದೆ ಕೈ ಅಕ್ಕಿಂದೆ ಬಾಯಿ, ರಾಣಿಗತೆ ಇರ್ತಾಳ್ರಿ ನಮ್ಮ ಮನ್ಯಾಗ. ನಾ ಏನು ಸಸ್ಯ ತಿಳ್ಕೊಳ್ದಿಲ್ರಿ ನಿಮ್ಮ ಮಗಳನ್ನ, ನನ್ನ ಮಗಳತ್ತ ತಿಳ್ಕೊತೀನಿ ರೀ ನಾನು. ನೋಡಿರಿ, ವಿಚಾರ ಮಾಡಿರಿ. ನಾವೇನು ಭಾಳ ಇದು ಮಾಡಲ್ರಿ. ಕೇಳ್ಕೊತಿದ್ರೆ ಇಲ್ಲಿ ಒಂಜಕ್ಕರಿಗೆ ಎಲ್ಲ ಗೊತ್ತೈತಿ, ನಮ್ಮ ಮನೆಯದು ನಮ್ಮ ಮನೆತನದು ಎಲ್ಲ ಗೊತ್ತೈತಿ. ಅವ್ರ ಮುಂದೆ ಎಲ್ಲ ಕೇಳ್ಕೊತಿದ್ರೆ ಕೇಳ್ಕೊರಿ, ಎಲ್ಲ ಡೀಟೇಲ್ ಅವ್ರಿಗೆ ಹೇಳಿ. ಮತ್ತು ನಿಮಗೆ ಹಂಗೆ ಏನ್ರಿ ಅನ್ನಿಸ್ತು ಅಂದ್ರೂ ಎಲ್ಲಿ ಬೇಕಾದಲ್ಲಿ ನೀವು ಕೇಳ್ಕೊರಿ ನಮ್ಮ ಮನೆತನ ಬಗ್ಗೆ. ಆಯ್ತು ರೀ, ವಿಚಾರ ಮಾಡ್ತೀವಿ. ವಿಚಾರ ಮಾಡಿ ಏನಂಬುದು ಹೇಳ್ತೀವಿ ರೀ. ಒಂದಿತ್ತು ಅವ್ರಿಗೆ ಚಾ ನಾಷ್ಟಾಗ ವ್ಯವಸ್ಥೆ ಮಾಡಿರೇನೆ? ಒಳಗೆ ಮಾಡೈತಿ. ಈಗ ಎಲ್ಲ ಮಾತುಕತೆ ಆಗಿಂದ ಈಗ ನೋಡು ಶಾಸ್ತ್ರ ಮುಗಿದಿಂದ ತಂದು ಕೊಟ್ರೈತೆ ಅಂತ ಕುಂತಿದ್ದೇವೆ ನೋಡಿರಿ. ನೀವು ಒಂದಿಟ್ಟು ಬಂದಿದ್ದಿಲ್ಲಲ್ಲ, ಬರಲಿ ಅಂತ ಕೂತಿದ್ದೇವೆ. ಆಯ್ತಾ, ತೊಗೊಂಬರ್ರಿ, ತೊಗೊಂಬಂದು ಕೊಡ್ರಿ. ಮೊದಲು ಅವ್ರು ನಾಷ್ಟ ಮಾಡಲಿ. ಅಂದಂಗೆ ಅಕ್ಕ, ನೀವು ಈಗ ಬರೋದು ಬಾಂಬೆದಿಂದ ಬಂದಿರೇನ್ರಿ? ಅಲ್ಲಿದಿಂದ ಬಂದಿರಿ? ನಾವು ನಿನ್ನೆ ಬಂದಿದ್ದೇವೆ ರೀ. ನಮ್ಮ ಸಂಬಂಧಿಕರ ಮನೆ ಐತಿ, ನಾವು ಅಲ್ಲೇ ಉಳ್ಕೊಂಡಿದ್ದೇವೆ. ಹಾಗಾಗಿ ಮತ್ತೀಗ ಒಂದು 4-5 ಹೆಣ್ಣು ನೋಡಿಬಿಟ್ಟೈತ್ರಿ. ಸುಟ್ಟಿ ಇರೋದಿಲ್ಲಲ್ರಿ ಹುಡುಗಂದು. ಹಾಗಾಗಿ ಒಂದೇ ದಿನದಾಗ ಒಂದು 4-5 ನೋಡಿ ಮುಗಿಸ್ಬಿಡ್ತೀವಿ ರೀ. ಅದರ ಮೇಲೆ ನಮ್ಮ ಮಗ ಇಷ್ಟಪಟ್ಟನ ಇಲ್ಲ ಅನ್ನೋದು ಡಿಸೈಡ್ ಮಾಡ್ತೀವಿ ರೀ.
ಅವನಿಗೆ ನೋಡಕತ್ತು ಭಾಳ ಹೆಣ್ಣು ನೋಡ್ಯಾನ್ರಿ. ಅದು ಇಷ್ಟ ಇಲ್ಲ ಇದು ಇಷ್ಟ ಇಲ್ಲ ಅನ್ಕೋತ ಕೂತಾನ್ರಿ. ಒಟ್ಟು ಯಾವ್ದಾರ ಒಂದು ಕೂಡ್ ಬರಲಿ ಜಲ್ದಿ ಮಾಡಿ ಮದುವೆ ಮಾಡ್ಬೇಕತ್ ನಂಬ್ರಿ. ಈಗಿನ ಹುಡುಗರು 108 ಅದು ಇದು ಅತ್ತ 108 ಕಂಡೀಷನ್ ಹಾಕೋತ್ ಕುಂದಿರ್ತಾವು. ಜಲ್ದಿ ಮಾಡಿ ಒಂದು ದೇವ್ರ ಪುಣ್ಯದಿಂದ ಒಂದು ಸೆಟ್ ಆಗಿಬಿಟ್ರೆ ನಾವು ಮದುವೆ ಮಾಡಿ ನಿಶ್ಚಿಂತೆ ಆಗಿಬಿಡ್ಬೇಕತ್ ನಾವು ಮಾಡತ್ತೇವ್ರಿ. ಯಾವ್ದು ಈಗ ನೋಡಕತ್ತನ್ರಿ ಯಾವ್ದು ಇಷ್ಟ ಆಕೈತಿ ಏನೋ ನೋಡಬೇಕು. ಎಷ್ಟು ಮನಿತನ ನೋಡೇವ್ರಿ ಅದು ಅದಕ್ಕೆ ಲೆಕ್ಕನೇ ಇಲ್ಲ ಬಿಡ್ರಿ. ಎಷ್ಟು ಮಂತನ ನೋಡ್ಯಾವ ಅಷ್ಟು ಮಂತನದವರು ಒಪ್ಕೊಂಡೆ ಬಿಟ್ಟಾರಿ ನನ್ನ ಮಗನ. ಇವನೇ ನನ್ನ ಮಗನೇ ಅದು ಇದು ಅಂತ ಅನ್ಕೊಂಡು ಗುಂಜತನ ಇಟ್ಕೊತು ರಿಜೆಕ್ಟ್ ಮಾಡಿದ್ರಿ ಇವ ನಮ್ಮ ಮಗ. ಅದು ಎಲ್ಲರೂ ಒಪ್ಕೊಂಡ್ಬಿಟ್ಟಾರ ನೋಡ್ರಿ. ಹಂಗೈತ್ರಿ ನಮ್ದು ಮನಿತನ. ಓಹೋ, ಮತ್ತು ಚಲೋ ಮಂತ ನನ್ನಿಂದ ಎಲ್ಲರೂ ಇದು ಮಾಡೋರಿ ಅಲ್ರಿ. ಅತ್ತಿರಿ ಏನ್ರಿ ಅಗಳಿಂದ ಹುಡುಗ ಏನು ಒಂದು ಬಿರ ಅನ್ನಲಗೇನ ಒಂದು ಮಾತಾಡಲಗೇನ. ಏನು ಹುಡುಗ ಮಾತಾಡ ಬರ್ತಾವ ಇಲ್ಲ ನೋಡ್ರಿ ಅಂದಿಟ್ಟು ಸುಮ್ಮಿರ ಕೇಳಿಸಿ ತಿಲ್ಲಿ ಅದಾರ. ಮಾತಾಡ್ಸ್ತೀನಿ ನಿಂದಿರು. ಒಂದು ಜಕ್ಕ ಹುಡುಗೇನ ಮಾತಾಡಲ್ಲಾಗೇನಲ್ಲ ಒಟ್ಟ ಅವಾಗಿಂದ ಮಾತಾಡಲ್ಲಾಗೇನ. ತಡಿ ಮಾತಾಡ್ತೀನಿ ತಡಿ. ಏನಪ್ಪ ಪ್ರಶಾಂತ, ನೀ ಏನು ಕೆಲ್ಸಕ್ಕೆ ದಿನ ಏನು ಹೋಗೋದು ಬರೋದು ಅಲ್ಲೇ ಬಸ್ಸಿಗೆ ಹೋಗೋದು ಬರೋದು ಮಾಡ್ತೀಯ ಹೆಂಗಪ್ಪ? ಮತ್ತೇನು ಡಬ್ಬಿ ಕಟ್ಕೊಂಡು ಹೋಗಿರ್ಬೇಕು ನಿಮ್ಮ ವಾರಿಗೆ ಏನು ತ್ರಾಸ ಆಕೈತೆ ಏನಪ್ಪ ಅಪ್ಪ ಮುಂಜಾನೆ ಅದು ಮಾಡೋದು ಕಟ್ಟೋದು? ಇಲ್ರಿ ಅವ ಯಾಕೆ ಬಸ್ಸಿಗೆ ಹೋಗ್ತಾನೆ? ನಮ್ದು ಕಾರ್ ಐತಿ, ಕಾರ್ ತೊಗೊಂಡು ಹೋಗೋದು ಬರೋದು ಮಾಡ್ತಾನೆ. ಆಫೀಸ್ದಾಗೆ ಎಲ್ಲ ಊಟದ ವ್ಯವಸ್ಥೆ ಇರ್ತೈತ್ರಿ, ಅಲ್ಲೇ ಮಾಡ್ತಾನೆ ಅವ್ರು. ಇಲ್ವಾ ಶೋಭಕ್ ಹಂಗೇನಲ್ಲ, ಹುಡುಗನ ಜೊತೆ ಮಾತಾಡ್ಬೇಕಂತಂದು ಹುಡುಗ ಮಾತಾಡಲ್ಲ ಈಗೇನಿಲ್ಲ ಅಗಳಿಂದ ಅದಕ್ಕೆ ಮಾತಾಡ್ಸ್ಬೇಕಂತಂದು ಅವ್ರಿಗೆ ಗೊತ್ತಾಗಬೇಕಲ್ಲ. ಅದಕ್ಕನ ಅಯ್ಯ ಅದಕ್ಕೇನೈತವ ಮಾತಾಡ್ಸ್ರಿ. ಹಂಗೇನಿಲ್ರಿ, ನಾನು ಹೋಗೋದು ಬರೋದು ಕಾರ್ನಾಗೆ ಹೋಗೋದು ಬರೋದು ಮಾಡ್ತೀನಿ ರೀ. ಡಬ್ಬಿ ಗಿಬ್ಬಿ ಏನು ತೊಗೊಂಡು ಹೋಗೋದಿಲ್ಲ ರೀ. ನಾನು ಎಲ್ಲ ಅಲ್ಲೇ ನನ್ನ ಆಫೀಸ್ದಾಗೆ ಎಲ್ಲ ಇರ್ತೈತೆ ರೀ ಊಟದ ವ್ಯವಸ್ಥೆ. ಹಾಗಾಗಿ ನಾ ಏನು ತೊಗೊಂಡು ಹೋಗೋದಿಲ್ಲ ರೀ. ದಿನ ಆರಾಮ್ ನಮ್ದು ಸ್ವಂತ ಕಾರ್ ಐತ್ರಿ, ಆರಾಮ್ ಹೋಗೋದು ಬರೋದು ಮಾಡ್ತಾನೆ, ಏನು ತೊಂದರೆ ಇಲ್ಲ. ಬೇಕಾದ್ರೆ ನೀವು ಬಂದು ಅಲ್ಲಿ ಕೇಳ್ಕೊಬೋದು. 4 ಮಂದಿಗೆ ಆಜು ಬಾಜು ಎಲ್ಲ ಕೇಳ್ಕೊರಿ ಏನು ಎತ್ತ ಅನ್ನೋದು ತಿಳ್ಕೊರಿ. ಅರ್ಧ ಗಂಟೆಯ ನಂತರ ಆಯ್ತು ಬರುವ ಅಂಜಕ್ಕ ನಾವಿನ್ನು ಬರೋಣ. ಯಾಕಂದ್ರೆ ಮತ್ತೆ ಇನ್ನೊಂದು 2-3 ಹೆಣ್ಣು ಅದಾವೆ ನೋಡ್ಬೇಕು ನಾವು ಅಲ್ಲಿ ಹೋಗಿ. ಅದಕ್ಕೆ ನಮಗೂ ತಡ ಆಕೈತಿ. ಅದಕ್ಕೆ ಮತ್ತೆಲ್ಲ ನಾಷ್ಟ ಆಯಿತು, ಚಾ ಆಯಿತು, ಎಲ್ಲ ಆಯಿತು. ಮತ್ತೆ ಇನ್ನೇನಿಲ್ಲ, ಮತ್ತೆ ಏನಂಬುದು ಹೇಳ್ರಿ, ನಾವು ಹೇಳ್ತೀವಿ. ಬರೋಣ ನಾವಿನ್ನು. ಆಯಿತು ಹೋಗಿ ಬರ್ರಿ. ಹೋಗಿ ಬರ್ರಿ. ಹೋಗುವ ಸೀರೆ ಕಳೆದು ಡ್ರೆಸ್ ಹಾಕೋ ಹೋಗಿ ನೀನು. ಇದು ವಂಚಕರ್ ಇದು ನಿಮಗೆ ಮನೆತನ ಹೇಳಿದ್ದೆ ರೀ. ಮತ್ತು ಇವರೇ ನಮ್ಮ ಊರಿನಾಗಿನವ್ರೆಲ್ಲ ಇರೋದು ಬಾಂಬೆದಾಗ ಇರ್ತೀನಿ ಅಂತ ಅನ್ನಕತ್ತಾರ. ಏನು ಎತ್ತ ಆ ಕಾಡಿ ಏನೂ ಸಂಬಂಧೇ ಹತ್ತಿಲ್ಲ ಎಲ್ಲಿ ಅದ. ಮತ್ತು ಹ್ಯಾಂಗೆ ತಂದು ಯಾರು ಹೇಳ್ಯಾರ ನಿಮ್ಗೆ ಇದು ಮನೆತನ? ಇಲ್ಲಪ್ಪ ಯಾರು ಅನ್ನಕ್ಕೇನು, ಅವರು ನಮ್ಮ ತವ್ರ ಮನೆ ಬಳಗ ಆ ಕಡೆ ಅಲ್ಲಿ ಊರಾಗಿನವ್ರು, ಅವ್ರ ಅತ್ತಿ ಮಾವ ಎಲ್ಲ ಅಲ್ಲೇ ಇದ್ರು ನಮ್ಮೂರಾಗೆ. ಇವರು ಕಿನ್ಗಂಡ ಕೆಲಸದ ಮೇಲೆ ಆ ಕಡೆ ಹೋದ, ಹಂಗೆ ಕೆಲಸ ಮಾಡ್ಕೊತು ಅವ್ರಿಗೆ ಆ ಕಡೆ ರೂಢಿ ಬಿದ್ದುಬಿಡ್ತು. ಹಾಗಾಗಿ ಅದೇ ಊರಾಗ ಸೆಟ್ಲ್ ಆಗ್ಯಾರ ಅವ್ರು. ಹಂಗೆ ಮತ್ತು ಮಗ ಹುಟ್ಟಿಂದ ಅಲ್ಲೇ ಸಾರಿ ಸಮುದಾಯ ಎಲ್ಲ ಅಲ್ಲೇ ಆಯಿತು. ಮತ್ತು ದೊಡ್ಡವಾಗಿಂದ ಅಲ್ಲೇ ನೌಕರಿನೂ ಮಾಡಕತ್ತಾನ. ಹಾಗಾಗಿ ಅದೇ ಊರಾಗ ರೂಢಿ ಬಿದ್ದುಬಿಟ್ಟೈತಿ. ಅವ್ರು ಅದೇ ಊರಾಗೆ ಅದಾರಿ. ಇಲ್ಲಿ ಸುಮ್ಮನೆ ಯಾವಾಗಾರೆ ಬಂದು ಹೋಗಿ ಮಾಡ್ತಿರ್ತಾರೆ. ಇಲ್ಲಿಟ್ಟು ಹೊಲ ಅದಾವು. ಮತ್ತು ಅವ್ರು ಅಲ್ಲಿ ಬಾಂಬೆದಾಗ ಹೊಲ ತೊಗೊಂಡಾರ, ಮನೆ ಐತಿ, ರಗಡ್ ಐತಿ. ಮಗಳನ್ನ ಕೊಟ್ಟು ನೋಡಪ್ಪ ಸುಖದಾಗಿರ್ತಾವಳು, ಆರಾಮ ರಾಣಿಗತೆ ಇರ್ತಾಳೆ. ವಿಚಾರ ಮಾಡಿ ಒಂದಿಟ್ಟು. ಆಮೇಲೆ ನನಗೆ ಯಾಕೆ ಅದು ದೂರ ಆಕೈತ್ರಿ ಊರ. ಅಲ್ಲಿ ಹ್ಯಾಂಗೆ ಅದಾರೋ ಮಂದಿ ಏನು ಎತ್ತ ಅಂತ ನಮಗಂತೂ ಗೊತ್ತಿಲ್ಲ. ಇಲ್ಲೇ ಸುತ್ತಮುತ್ತಲು ಇತ್ತಂದ್ರೆ ಒಂದಿಟ್ಟು ಕೇಳಿ ಮಾಡಿ ಏನಾರ ಮಾಡ್ಬೋದ್ರಿ. ಅಷ್ಟು ದೂರ ಕೊಡೋದು ನನಗೇನು ಬ್ಯಾಡ್ ಅನಿಸ್ತೈತೆ ನೋಡ್ರಿ. ಇಲ್ಲೇ ಸಮೀಪ ಇದ್ದು ಊರಾಗೆ ಒಂದೊಂದು ಎಲ್ಲ ಕೇಳಿ ಅಂದ್ರೆ ಮದುವೆ ಆಗುತ್ತಾನ. ಒಂದು ಮದುವೆ ಆಗಿಂದ ಒಂದು ಇದು ಮಾಡಿ ಜೀವತಿಂದ ರಗಡ್ ಮಂದಿ ಅದಾರ ನೋಡ್ರಿ. ಮತ್ತು ಅಷ್ಟು ದೂರ ಊರ ಗೊತ್ತಿಲ್ಲ, ಗೊನಾಚಾರ ಇಲ್ಲ. ಮತ್ತು ಅಲ್ಲಿ ನಮ್ಮ ಹುಡುಗಿನ ಕೊಡೋದು ನೋಡ್ರಿ ಏನು ಮಾಡ್ತೀರಿ. ನನಗೆ ಯಾಕೆ ಇದು ಬ್ಯಾಡ ಸರಿ ಅನ್ಸಲಾಗೈತಿ. ಇಲ್ಲೇ ಅಲ್ರಿ ಇದ್ರೆ ಕೊಟ್ಟರೆ ಚಲೋ ಅನಿಸ್ತೈತಿ. ನನಗೂ ಅದೇ ಬಂದಿತ್ತು ತಲೆಯಾಗ. ಮೊದಲೇ ದೂರ ಊರ ಇರೋದೊಂದು ಮಗಳು ಐತಿ, ಅಷ್ಟು ದೂರ ಎಲ್ಲಿ ಕೊಡಲಿ. ಒಂದು ಏನ್ರಿ ಪಟ್ಟನೆ ಜೀವನ ಸಿಕ್ತು ಹೋಗಾಕ ಬರಾಕ ಎಲ್ಲ ತ್ರಾಸಿ. ಒಂದು ಅನುವ ಆತಪ್ಪ ಬಂದರೂ ಹೋಗಾಕ ಬರಾಕ ದೂರೇ ಅದು. ನೋಡ್ರಣ್ಣ ವಿಚಾರ ಮಾಡಿರಿ. ಮತ್ತು ನನಗೆ ತಿಳಿದ ಮಟ್ಟಿಗೆ ಎಲ್ಲ ಚಲೋನೇ ಐತಿ. ಹುಡುಗನು ಭಾಳ ಚಲೋ ಅದಾನ, ಬಂಗಾರದಂಗೆ ಅದಾನ. ಮತ್ತು ನಿಮಗೆ ಬಿಟ್ಟಿದ್ದು ವಿಚಾರ ಮಾಡಿ. ನಿಂಗೆ ಅಕ್ಕ ನೀ ಏನು ವಿಚಾರ ಮಾಡ್ತಿ ಮಾಡ್ರವ. ಮತ್ತು ನಾ ಬರ್ತೀನಿ ತಗೋ. ನಿನಗೆ ಸುಮ್ಮನೆ ಕುಂದ್ರಾಕ್ ಬರ್ತೈತೆ ಇಲ್ಲ ಸಿಟಿಗೇರು ಹೋದ್ ನೋಡಕ್ಕಿ ಒಂಜಕ್ಕ. ಚಲೋನೇ ಐತ ಹೇಳಕತ್ತ ಮನೆತನ. ಮೊದಲೇ ನಮ್ಮ ಹುಡುಗಿ ವಯಸ್ಸಾಗ್ಯಾವ, ಮನೆತನ ನಿತ್ರ ಸಾಕಾಗೈತಿ. ಮತ್ತು ಅಂಥದ್ರಾಗ ಸೆಕೆಂಡ್ ಇಯರ್ ಮುಗ್ದೈತಿ, ಮುಂದೆ ಕಲ್ತಿಲ್ಲ ಅಂದ್ರೆ ಇಂಜಿನಿಯರ್ ಅವ. ಇಂಜಿನಿಯರ್ ಇದ್ರೂ ಒಪ್ಕೊಂಡಾನಂದ್ರೆ ಚಲೋ ಅಲ್ಲನ. ಮತ್ತು ಎದಕ್ಕೆ ತಲೆ ಕೆಟ್ಟು ಸುಮ್ಮ ಕುಂದ್ರು? ಅಲ್ರಿ ಅತ್ತಿರಿ, ನನಗೂ ಅದೇ ತಲೆಗೆ ಬರಕತ್ತೈತಿ. ಅವ ಕಲ್ತಿದ್ದು ಅವ ನೌಕರಿ ಮಾಡೋದು ಇಂಜಿನಿಯರ್ ಅದಾನವ. ಮತ್ತು ನಮ್ಮ ಹುಡುಗಿ ಬರೀ ಸೆಕೆಂಡ್ ಇಯರ್ ಮುಗ್ದೈತಿ. ಹಂಗೆ ಒಪ್ಕೊಂಡವ. ಈಗಿನವ್ರು ಆಲ್ಮೋಸ್ಟ್ ಅಲ್ಲಿ ನೋಡಿದ್ರೆ ಇಂಜಿನಿಯರ್ಗಳು ತಮ್ಮ ಲೆವೆಲಿಗೆ ಕಲ್ತವ್ರು ಬೇಕು, ಆಮೇಲೆ ನೌಕರಿ ಮಾಡೋಕ್ಕೇ ಬೇಕು ಅಂತಾರೆ. ಮತ್ತು ಅಂಥದ್ರಾಗ ಐಕಿನ ಸೆಕೆಂಡ್ ಇಯರ್ ಆಗೈತಿ, ಮುಂದೆ ಅರ್ಧಂಬರ್ಧ ಕಲ್ತು ಬಿಟ್ಟಾಳ ಅಂದ್ರೂ ಹೂನೇ ಅಂದ್ರೆ ಅವ್ರು. ಯಾಕೆ ನೋಡ್ರಿ ವಿಚಾರ ಮಾಡಿರಿ. ಸುಮ್ಮಿರು, ಅವರೇ ಹೇಳಿಲ್ಲನ ಮನ್ಯಾಗ ಒಂದು ಮಾಡ್ಕೊಂಡು ಹೋದ್ರೆ ಸಾಕ್ರಿ, ನಮ್ಗೇನು ಅದೇನು ಸಾಲಿಗಿಲಿ ಏನು ಬೇಡ ಅಂತ ಅನ್ಲಿಲ್ಲನ ಅವ್ರು. ಏನಾರು ಮಾಡ್ಕೊತೋರಿ ಏನು ಹೇಳಿದ್ರೆ ನನ್ನ ಮೈ ಮೇಲೆ ಬರ್ತಾರ. ನನ್ನ ಮಗಳದು ಚಲೋ ಆಗೋದು ಇಷ್ಟ ಇಲ್ಲಿಕ್ಕಿಗೆ, ಅದಕ್ಕೆ ಹಂಗೆ ಮಾಡಕತ್ತ. ಅಕ್ಕಿ ಯಾಕೆ ಹಂಗೆ ಮಾಡ್ತಿ? ಅಕ್ಕಿ ಹೇಳೋದ್ರಾಗ ಏನು ತಪ್ಪಿಲ್ಲ, ಅದಕ್ಕೆ ವಿಚಾರ ಮಾಡ್ಬೇಕು ಅಂದಿಟ್ಟು. ವಿಚಾರ ಮಾಡೋದು ಆಮೇಲೆ. ಮೊದಲ ಸ್ವಾತಿಗೆ ಇಷ್ಟ ಆಗೈತೆ ಇಲ್ಲ ಕೇಳ್ರಿ. ಮತ್ತು ನೋಡಿದ್ರೆ ಅವ್ರು ಮಾತಾಡೋದು ನೋಡಿದ್ರೆ ಎಲ್ಲ ಚಲೋನೇ ಐತಿ ಅಂತ ಅನಿಸ್ತೈತಿ. ಅದಕ್ಕೆ ಕೊಟ್ಟು ಬಿಡೋದು ಭಾಳ ಚಲೋ ಅನಿಸ್ತೈತಿ ನನಗೆ. ಸ್ವಾತಿ ಬಾರ್ವಾ ಇಲ್ಲಿ. ಹೇಳಪ್ಪ. ಹೆಂಗವಾ ಹುಡುಗಿ ಹೆಂಗೆ ಅನ್ಸಿದ ನಿಮ್ಗೆ? ಪಾಸ್ ಬರ್ತನ? ಹ್ಞೂ ಅಪ್ಪ, ನನಗೂ ಹುಡುಗಿ ಇಷ್ಟ ಆಗ್ಯಾನ ನೋಡ್ರಿ. ಸ್ವಾತಿಗೂ ಇಷ್ಟ ಆಗ್ಯಾನ. ಮತ್ತೆ ಎಲ್ಲ ಹೇಳ್ಯಾರ ಹಂಗೆ ಹಿಂಗೆ ತಂದು ಎಲ್ಲ ಅವ್ರ ಮನೆತನ ಬಗ್ಗೆ ಅದು ಇದು. ಪಾಪ ಅವ್ರು ಏನೂ ಮುಚ್ಚಿಟ್ಕೊಂಡಿಲ್ಲ, ಎಲ್ಲ ಹೇಳಿಬಿಟ್ಟಾರ. ಮತ್ತು ನಾವು ಯಾಕೆ ಕೊಡಕ್ಕೆ ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು? ಏನು ಸಮೀಪ ದೂರ ಅನ್ನಕ್ಕೇನೈತಿ? ಮಗಳು ಒಂದು ಸುಖದಿಂದ ಇದ್ರೆ ಸಾಕಿಲ್ಲ ನಮಗೆ. ಯಾಕೆ ವಿಚಾರ ಮಾಡ್ತೀರಿ? ಕೊಟ್ಟು ಬಿಡೋಣ ತಗೋರಿ.
ಅಲ್ಲ ಅವ್ರು ಹೇಳ್ಯಾರ ಅವ್ರು ಹೇಳೋಲೆಕ್ಕ ಮತ್ತು ನಾವು ಒಂದಿಟ್ಟು ವಿಚಾರ ಮಾಡ್ಬೇಕಲ್ಲ. ಅಲ್ಲಿ ಇಲ್ಲಿ ಒಂದು 4 ಕಡೆ ವಿಚಾರಿಸ್ಬೇಕು ಮಾಡಬೇಕು. ಹಂಗೆ ಪಟ್ಟನೆ ದಡಗನೆ ದುಡ್ಕಕ್ಕೆ ಬರ್ತೈತೇನು? ಒಂದಿಟ್ಟು ತಡಿ, ಮಂಕ್ದಿನಿ ಏನ್ರ ಬರೀ ಅವಸರ ಮಾಡಬೇಡ. ಯವ್ವ ಯವ್ವ ಅಪ್ಪ ಹೀಗೆ ಗುಂಜು ಮಾಡಾಕತ್ನವ. ಅವ್ರನ್ನ ವರದಕ್ಷಿಣೆ ಗಿರದಕ್ಷಿಣೆ ಇನ್ನ ಏನೇನು ಬಿಡ್ತಾರೆ ಏನೇನಿಲ್ಲ. ಆ ವರದಕ್ಷಿಣೆಗೆ ಎಲ್ಲರ ಮುರ್ತಡೆ ಮಾಡಿದ್ನಂದ್ರೆ ಏನು ಮಾಡೋದು? ಕೇಳ್ಬಿಡ, ಅವರೆಲ್ಲ ಚಲೋನೇ ಐತಿ ಹಂಗೆ ಹಿಂಗೆ ಅಂತ ಹೇಳ್ಯಾರ. ಕೇಳ್ಕೊಳಕ ನಮಗೇನಾಗೋದು? ನಾ ನಿಮ್ಮ ಅಪ್ಪಗೆ ಹೇಳ್ತೀನಲ್ಲ, ಹಂಗೆ ಹಿಂಗೆ ಏನು ವರದಕ್ಷಿಣೆ ಗಿರದಕ್ಷಿಣೆ ಅವ್ರೇನು ಆಸೆ ಮಾಡಂಗೆ ಕಾಣೋದಿಲ್ಲ. ಯಾಕಂದ್ರೆ ಅವ್ರದೇ ರಗಡ್ ಐತಿ ಇರೋ ಒಬ್ಬ ಮಗ. ಏನು ತಲೆ ಕೆಡಿಸ್ಬೇಡ, ಅವರು ನೀನು ಇಷ್ಟಪಟ್ಟಾರ, ಅದಕ್ಕೆ ಏನು ತಲೆ ಕೆಡಿಸ್ಬೇಡ. ನಿಮ್ಮ ಅಪ್ಪನೂ ಏನು ಅಲ್ಲಿ ಇಲ್ಲಿ ಒಂದು ಆ ಕಡೆ ಕೇಳ್ತಾರೆ ಅಷ್ಟೇ. ಅವ್ರ ತವ್ರ ಮನೆ ಕಡೆ ಬಳಗಿಲ್ಲ ಅನ್ಲಿಲ್ಲ ಕಿವನಿಜಕ್ಕೆ. ಅಲ್ಲೇ ಹೋಗಿ ಒಂದಿಟ್ಟು ಕೇಳಿದ್ರೆ ಕೇಳೋಲ್ಯಾಕ ಯಾಕೆ ತಲೆ ಕೆಡ್ಸತಿ? ಬಟ್ ನಿನಗೊಂದು ಇಷ್ಟ ಆಗೈತಿಲ್ಲ, ಇದು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡಿಸ್ಬೇಡ, ನಿಮ್ಮ ಅಪ್ಪನ ಹ್ಯಾಂಗಾರೆ ಮಾಡಿ ಒಪ್ಪಿಸ್ತೀನಿ ನಾನು. ಆಯಿತು, ನೀ ಏನು ಮಾಡ್ತಿ ಗೊತ್ತಿಲ್ವಾ, ನನಗೂ ಹುಡುಗ ಭಾಳ ಇಷ್ಟ ಆಗ್ಯಾನ ಬೇ. ಒಟ್ಟು ಹ್ಯಾಂಗಾರೆ ಮಾಡಿ ಮದುವೆ ಮಾಡಿರಿ. ಆಯ್ತಳವ ಮಗಳ, ನಿನ್ನ ಮದುವೆ ಸಂಬಂಧ ಇಟ್ಟೆಲ್ಲ ಓಡಾಡಿನಿ ಮಾಡೀನಿ. ನಿನಗೊಂದು ಚಲೋ ಆಗ್ಲತ್ತಂದು ಎಷ್ಟು ದೇವ್ರ ಮುಂದೆ ಕೈ ಮುಗಿದು ಎಷ್ಟು ಬೇಡ್ಕೊಂಡು ನನಗೆ ಗೊತ್ತು. ಅಷ್ಟು ಬೇಡ್ಕೊಂಡು ಇದಕ್ಕೂ ದೇವ್ರ ಕಡಿಗೂ ಕಣ್ಣು ಬಿಟ್ನಲ್ವ. ಚಲೋ ಆಗಲಿ ಚಲೋ ಆಗಲಿ, ಎತ್ತರೆ ಆಗಲಿ. ಒಟ್ಟು ನನ್ನ ಮಗಳು ಒಂದು ಚಂದಿಗೆ ಸುಖದಿಂದ ಇದ್ರೆ ಸಾಕು. ದೇವ್ರ ಕಡೆಗೂ ಕಣ್ಣು ಬಿಟ್ಟಾನ. ಇದೊಂದು ಮದುವೆ ಕೂಡಿ ಬಂದು ಪಟ್ಟನೆ ಮದುವೆ ಆಗಿ ಆಕಿ ತನ್ನ ಗಂಡನ ಮನೆ ಆರಾಮಿದ್ರೆ ಸಾಕು ನೋಡಪ್ಪ ದೇವ್ರಿ. ಯಾವ ಬಾಬೆ ಇಲ್ಲಿ ಬಂದೆ ಇರು.